ಎಲ್ಲಿಗೆ ಹೋಗ್ತಾ ಇದ್ರಿ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳ. ತನ್ವೀರ್ ಅಹಮದ್ ಅಂತ. ಮುಸ್ಲಿಂ ಅಲ್ಲ? ಮುಸ್ಲಿಂ ಇದ್ರೆ ಬೆಂಗಳೂರಿಂದ ಧರ್ಮಸ್ಥಳ ಹೊಂಟಿದ್ದೆ. ಧರ್ಮಸ್ಥಳಕ್ಕೆ ಹೋಗುವಾಗ ಇಷ್ಟೊಂದು ಜನ ನಡ್ಕೊಂಡು ಹೊಂಟಾರ. ಸೊ ಯಾಕೆ ಇವ್ರು ನಡ್ಕೊಂಡು ಹೊಂಟಾರ ಅಂತೇಳಿ ಹೇಳ್ಬೇಕಂತೇಳಿ ಸ್ವಲ್ಪ ಕುತೂಹಲ ಆಗೈತಿ, ಕೇಳ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಇಷ್ಟೊಂದು ಜನ ಹೊಂಟಿದ್ರಿ, ಹಂಗಾಗಿ ಯಾಕಂತ ಬಂದೆ. ಎಲ್ಲಿಗೆ ಹೋಗ್ತಾ ಇದ್ರಿ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ನಡ್ಕೊಂಡು ಹೊಂಟಿರಿ? ಹೌದಾ. ನಾನು ಹುಬ್ಳಿಲಿಂದ ಧರ್ಮಸ್ಥಳ ಹೊಂಟಿದ್ದೆ. ನೀವು ಎಷ್ಟೊಂದು ಜನ ಹೊಂಟಿದ್ರಲ್ಲ, ಎಲ್ಲಿ ಹೊಂಟಿದ್ರೆ ಅಂತ ಕೇಳ್ಬೇಕು ಅನ್ನಿಸ್ತು, ಹಂಗಾಗಿ ಬಂದೆ. ತಮ್ಮ ಹೆಸರು ಸರ್? ನನ್ನ ಹೆಸರು ತನ್ವೀರ್ ಅಹಮದ್ ಅಂತ. ತನ್ವೀರ್ ಅಹಮದ್. ಹೌದಾ ಸರ್? ನಿಮ್ಮ ಮುಸ್ಲಿಂ ಅಲ್ಲ? ಮುಸ್ಲಿಂ ಇದ್ರೆ ಅಲ್ಲ, ಪಾದಯಾತ್ರೆ ನಿಮ್ದ್ರೊಳಗೆ ಇದೆ ಇರಲ್ಲ? ಅದ ಹೆಸರು ಧರ್ಮಸ್ಥಳ. ಹಾಂ. ಅವ್ರು ಯಾವತ್ತು ಏನು ಭೇದ ಭಾವ ಮಾಡದೆ ಹಾಂ ಸರ್. ಎಲ್ಲರಿಗೂ ಒಳಿತು ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ, ಜನರು ಕಣ್ಣೀರು ಒರೆಸಿದ್ದಾರೆ. ಹಾಂ ಕ್ಷೇತ್ರ ಪ್ರೀತಿ ಪ್ರೇಮ ಎಲ್ಲರಿಗೂ ಹಂಚಿದೆ, ವಿದ್ಯಾಭ್ಯಾಸದ ಭಿಕ್ಷೆ ಕೊಟ್ಟಿದೆ. ಹಾಂ ಸರ್. ಅದರಲ್ಲಿ ನಮ್ಮ ಸಮಾಜದವರು ಬೇಕಾದಷ್ಟು ಜನ ಅದರಿಂದ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಆ ಕ್ಷೇತ್ರದ ವಿರುದ್ಧ ಯಾರೋ ಕಿಡಿಗೇಡಿಗಳಿಗೆ ಏನೇನೋ ಮಾತಾಡಿದ್ರು. ಹೇಳಬೇಕಂತ ಏನಂದರೆ, ನಾನು ನಡೀತಾ ಇದ್ದೀನಿ, ನಾನು ಸಾಮಾನ್ಯವಾಗಿ ಈ ಥರ ನಿಂತು ಯಾರಿಗೂ ಮಾತಾಡಲ್ಲ. ಈ 4ನೇ ಸಿಂಹ ಇದೆ ನೋಡಿ ಅಶೋಕ ಸ್ತಂಭದಲ್ಲಿ, ಕಾಣಿಸಲ್ಲ, ಆದರೆ ಅವ್ನು ಎದ್ರೆ ತುಂಬ ಡೇಂಜರಸ್. ಅವನು ಆ 4ನೇ ಸ್ತಂಭ ನಾವು. ಭಾಳ ಖುಷಿ ಆಯ್ತು ಸರ್. ಈಗಿನ ಕಾಲದೊಳಗೆ ಹಿಂದೂ ಮುಸ್ಲಿಂ ಅಂತ ಜಗಳ ಆಡ್ತಾರೆ, ಅಂಥದ್ರೊಳಗೆ ನೀವು ಎಲ್ಲ ದೇವರು ಒಂದೇ ಅಂತೇಳಿ. 99% ಜಗಳ ಆಡಲ್ಲ, 1% ಜಗಳ ಆಡೋದು, ಆಡಿಸೋದು. ನಾವು ಅವ್ರನ್ನ ಗುರ್ತಿಸಿ ಅವ್ರನ್ನ ಮಾತ್ರ ನಾವು ಮಟ್ಟ ಹಾಕ್ಬೇಕು ವಿನಃ ಬೇರೆಯವ್ರು ಎಲ್ಲರೂ ಮುಗ್ಧ ಜನ ರೀ, ಒಳ್ಳೆ ಜನ ರೀ. ನೀವು ಹಿಂದೂ ತಾನೇ? ಹಾಂ, ಹಿಂದೂ ಸರ್. ನಾನು ನಿಮ್ಮ ಹತ್ರ ಕೇಳಿದ್ರೆ ನಾನು ನೀರು ಬೇಕು, ನನಗೆ ನೀವು ಡೆಫಿನೆಟ್ಲಿ ಕೊಡ್ತೀರಾ? ನೀವು ಕೊಡ್ತೀವಿ ಸರ್. ಕೇಳ್ತೀರಾ? ನೀರು ಕೇಳೋಕ್ಕೂ ಅಂತ ಮುಂಚೆ ನೀವು ಮುಸಲ್ಮಾನ ಕೊಡಲ್ಲ? ಇಲ್ಲ ಇಲ್ಲ, ಇಲ್ಲ ಸರ್. ಹಾಂ. ಸೊ ಇವರ ಬೈಕರ್? ಹೌದು ಸರ್. ನಾನು ಮಾತಾಡ್ತೀನಿ. ಹಾಂ ಸರ್. ನಾನು ಕುಸ್ತಿಪಟ್ಟು, ನಾನು ಜಾಸ್ತಿ ಸೋತಿರೋದು ಹುಬ್ಳಿ ಧಾರವಾಡ ಗದಗ್ರ ಮೇಲೆ. ಯಾರಾದರೂ ಬಂದರೆ ಈ ಕಡೆಯಿಂದ ನಮ್ಗೆ ಹೆದರಿಕೆ ಆಗೋದು, ಅಯ್ಯೋ ಏನಪ್ಪ ಸೋಲ್ಸ್ಬಿಡ್ತಾರೆ ಇಲ್ಲಪ್ಪ. ವೆರಿ ವೆರಿ ನೈಸ್ ಜನ. ಓಕೆ, ವೆರಿ ಗುಡ್. ಇವರ ಕಂಟೆಂಟ್ ಕ್ರಿಯೇಟರ್. ಹಾಂ ಸರ್. ಖುಷಿ ಆಯ್ತು ಸರ್. ಆಗಲಿ ಯಾವತ್ತು ನಗ್ನಗ್ತಾ ಹೋಗಿ. ಥ್ಯಾಂಕ್ ಯು ಸರ್. ಏನು ಹೇಳ್ಬೇಕನ್ನೋದು ಗೊತ್ತಾಗತ್ತಿಲ್ಲ. ಏನಿಲ್ಲ, ಯಾಕಂದ್ರೆ ಇಷ್ಟು ದಿನ ನ್ಯೂಸ್ ಒಳಗೆಲ್ಲ ನಮ್ದು ಧರ್ಮಸ್ಥಳ ಬಗ್ಗೆ ಕೇಳಿ ಕೇಳಿ ಬೇಜಾರು ಅನಿಸ್ಬಿಟ್ಟಿತ್ತು. ಅದ್ರೊಳಗೆ ನಿಮ್ಮ ಥರ ಈಗ ಪಾದಯಾತ್ರೆ ಮಾಡಿ ಅದೊಂದು ಹೇಳಿ. ಹಾಂ ಸರ್. ಸತ್ಯಾಂಶ ಇದ್ದಿದ್ರೆ ಹೊರಗೆ ಬರುವುದಿಲ್ಲ. ಹುಡ್ಕಾಡಕ್ ಒಬ್ಬ ಯಾರು ಕಿಡಿಗಿಡಿ ಬೇಕಾ? ಇಷ್ಟೊಂದು ಇಂಟೆಲಿಜೆನ್ಸು, ಇಷ್ಟೊಂದು ಪೊಲೀಸು, ಇಷ್ಟೊಂದು SIT ಹುಡ್ಕಾಡ ಒಬ್ಬ ಬಂದ್ಬಿಟ್ಟು ಜನ ನಂಬ್ತಾರೆ. ಯಾವ ಜನ ನಂಬಿದ್ದಾರೆ ಅವ್ರನ್ನ ನಂಬಿಸ್ಬೇಕು. ಏನಂದ್ರೆ ಇದು ಧರ್ಮದ ಸ್ಥಳ, ಪ್ರೀತಿಯ ಸ್ಥಳ ಅಂತ. ಹೌದು ಸರ್. ಮಾಹಿತಿ ಇತ್ತು. ಆದರೆ ಪಾದಯಾತ್ರೆ ಮುಖಾಂತರ ಬರುವಾಗ ನಾನು ನೋಡ್ದಿಲ್ಲ. ಎಷ್ಟು ಮನೆಗೆ ಹೋದಾಗ ಅವ್ರು ನೋಡ್ತೀನಿ, ಅವರ ಕಣ್ಣೀರು ಹೇಗೆ ಒರೆಸಿದ್ದಾರೆ. ಒಂದು ಹುಡುಗಿ ನೆನೆ ಏನೋ ಜ್ಞಾನವಿಂದ ಬೆನಿಫಿಟ್ ತಗೊಂಡು ಇಡೀ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ನಮ್ಮ ಜನಕ್ಕೆ ವಿದ್ಯೆ ಮತ್ತು ಎಜುಕೇಷನ್ ಮತ್ತು ಹೆಲ್ತ್ ಟೇಕ್ ಕೇರ್ ಮಾಡಿದ್ರೆ ಮಿಕ್ಕದ ಎಲ್ಲ ಮಾಡ್ಕೊಳ್ತಾರೆ ರೀ ನಮ್ಮವರು. ಕನ್ನಡಿಗರ ಹತ್ರ ಶಕ್ತಿ ಡೆಫಿನೆಟ್ಲಿ ಮಾಡ್ತಾ ಇದೆ. ಚಲೋ ಸಂಗಮೇಶ್, ನಾನು ಹೊಡಬೇಕು. ಓಕೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಖುಷಿ ಆಯ್ತು ಸರ್ ನೋಡಿ. ನಿಮ್ಮ ಕಂಟೆಂಟ್ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರ ಹತ್ರ ಓನ್ಲಿ ಒನ್ ರಿಕ್ವೆಸ್ಟ್. ನೀವೇನು ಕನ್ನಡದಲ್ಲಿ ಕನ್ನಡದಲ್ಲಿ ಸರ್ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಇರ್ತಿತ್ತು ರೀ. ನಿಮ್ಮ ಭಾಷೆ ಇದಲ್ರಿ, ಸೌಡಿದೆ. ನಾವಿನ್ನ ಆ ಭಾಷೆ ಕಲ್ತಿಲ್ಲ, ಪ್ರಯತ್ನ ಮಾಡ್ತಿದ್ದು. ನಾವು ಈ ಕಡೆಯವರು, ನಾವು ಹೌದಾ ಸರ್? ಮೈಸೂರು ಕಡೆಯವರು. ನಮ್ಮ ಭಾಷೆ ಸ್ವಲ್ಪ ಭಿನ್ನವಾಗಿರುತ್ತೆ. ಬಟ್ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಂಟೆಂಟ್ ಮುಖಾಂತರ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡ್ತಿರೋ ಸಂಸ್ಥೆ ವಿರುದ್ಧ ಯಾರಾದರೂ ನಿಂತ್ಕೊಂಡಿದ್ರೆ ಅದು ನಂದು ನಿಮ್ದು ಜವಾಬ್ದಾರಿ ಆಗತ್ತೆ ಅವ್ರ ವಿರುದ್ಧ ನಿಂತ್ಕೊಳ್ಳೋದು. ಹೌದು ಸರ್, ನಿಜ. ನಾವು ನಿಂತಿಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಸ್ಪ್ರೆಡ್ ಅ ರಾಂಗ್ ಮೆಸೇಜ್. ಸೊ ಸರ್ವರಿಗೂ ನಮಸ್ಕಾರ. ಸಂಗಮೇಶ್ ಇಸ್ ಅ ವೆರಿ ಹ್ಯಾಂಡ್ಸಮ್ ಮ್ಯಾನ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ಎಲ್ಲರಿಗೂ ಆರಾಮಾಗಿ ಹೋಗಿ ಬನ್ನಿ ಸರ್. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು.